ಫೈನಲಿ ನನಗೆ ಇವತ್ತು ಗಿವ್ ಅವೇ ವಿನ್ನರ್ ಸಿಕ್ಕಿದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮ ಹೆಣ್ಮಕ್ಳು ಕತೆ ಬೆಳಗ್ಗೆನೆ ಶುರು ಆಗೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತೊಳಿ ಬಳಿ ತಿಕ್ಕು ಬೇಯಿಸು ಇದರಲ್ಲೇ ಮುಗ್ದೋಗುತ್ತೆ. ಇವತ್ತು ಕೂಡ ವಾರ ಇದ್ದಿದ್ರಿಂದ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಕಸ ಹೊಡ್ಕೊಂಡು ನೆಲ ಒರೆಸ್ತಾ ಇದ್ದೆ. ಇವತ್ತೇನಷ್ಟು ಸರ್ಕಸ್ ಮಾಡಲಿಲ್ಲ, ಯಾಕಂದರೆ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರಿಂದ. ಇನ್ನು ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು, ಅದನ್ನ ಒಂದು ದಿವಸ ಚಾರ್ಜ್ ತೊಗೋಬೇಕು. ನೆನ್ನೆ ಎಲ್ಲ ಧೂಳು ಹೊಡೆದಿದ್ದಕ್ಕೆ ಗಂಟ್ಲು ಕಟ್ಟಿತ್ತು ಅಂತ ನಮ್ಮ ಮನೆಯವರು ಇಲ್ಲಿ ಏಲಕ್ಕಿ ಹಾಗೆ ಶುಂಠಿ ಹಾಕಿ ಟೀ ಮಾಡಿಕೊಟ್ರು. ಇನ್ನು ಟೀ ಕುಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿಂಡಿ ತಿನ್ಕೊಂಡು ನಾನು ಹಾಗೆ ನಮ್ಮ ಸಾಹೇಬ್ರು ಇಬ್ರು ಕೂಡ ರೆಡಿಯಾಗಿ ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋದಿತ್ತು, ಅದನ್ನ ಶೂಟ್ ಮಾಡಿಕೊಂಡು ಇನ್ನು ಇವತ್ತು 2 ಕಡೆ ವಿಡಿಯೋ ಶೂಟ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಫಸ್ಟ್ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಇನ್ನೊಂದು ಪ್ಲೇಸ್ ಕಡೆ ಹೊರಟ್ವಿ. ಆ ಶಾಪಲ್ಲಿ ನನಗೆ ಕ್ಯೂಟ್ ಆಗಿರೋ ಮ್ಯಾನ್ಯಲ್ ಆಪರೇಟರ್ ಫ್ಯಾನ್ ಸಿಕ್ತು, ಚೆನ್ನಾಗಿತ್ತು ಒಂಥರ. ಇನ್ನು ನಾನು ಮೊದಲನೇ ಬಾರಿ ನೈಲ್ ಆರ್ಟ್ನ ಮಾಡಿಸ್ಕೊತಾ ಇರೋದು, ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಶಾಪು ಹಾಗೆ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ. ನಾವು ಆ ಶಾಪಲ್ಲಿ ಇದ್ದಾಗ ಈ ಪುಟಾಣಿ ಬಂದು, ಆಂಟಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀನಿ ಅಂತ ಕೇಳ್ಬಿಡೋದ. ಒಂದ್ ಕಡೆ ಖುಷಿ ಆಯ್ತು ರೆಕಗ್ನೈಸ್ ಮಾಡಿದ್ರಲ್ಲ ಅಂತ, ಇನ್ನೊಂದು ಕಡೆ ಆಂಟಿ ಇಂದಿದ್ದಕ್ಕೆ ಎಮೋಷನಲ್ ಡ್ಯಾಮೇಜ್ ಆಯಿತು. ಇನ್ನೇನು ಮಾಡೋಣ, ಮದುವೆ ಆದಮೇಲೆ ಇರೋ ಫ್ಯಾಕ್ಟು ಅಕ್ಸೆಪ್ಟ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಇನ್ನು ಮೊನ್ನೆ ನಾನು ಗಿವ್ ಅವೇ ಅನೌನ್ಸ್ ಮಾಡಿದ್ದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ತುಂಬ ಜನ ಮೈಕ್ ಅಂತ ಕಮೆಂಟ್ ಮಾಡಿ ಕೇಳಿದ್ರಿ. ನಾನು ಇದಕ್ಕೆ ಒಂದೇ ಕ್ರೈಟೀರಿಯಾನ ಮೆನ್ಷನ್ ಮಾಡಿ ಹೇಳಿದ್ದು, ನಾನೇ ಪರ್ಸ್ನಲ್ ಆಗಿ ಅಕೌಂಟ್ನ ಚೆಕ್ ಮಾಡಿ ನೆಸೆಸಿಟಿ ಇದ್ದವ್ರಿಗೆ ಕೊಡ್ತೀನಿ ಅಂತ. ಅದೇ ರೀತಿ ಪ್ರತಿಯೊಬ್ಬರು ಅಕೌಂಟ್ ಕೂಡ ಚೆಕ್ ಮಾಡಿ ಫೈನಲ್ ಆಗಿ ಒಬ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ ಕೂಡ ಸೆಂಡ್ ಮಾಡಿಸ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವರಿಗೆ ಮೈಕ್ನ ತಲುಪಿಸೋ ಏರ್ಪಾಡು ಮಾಡ್ತೀನಿ. ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆದ್ಮೇಲೆ ನಮ್ಮ ಸಾಹೇಬ್ರು ಇದ್ರು ಅಂತ ಇಬ್ರು ಟೀ ಕುಡಿಯೋಣ ಒಟ್ಟಿಗೆ ಕುತ್ಕೊಂಡು ಅಂತ ಒಂದ್ ಕಡೆ ಟೀ ಮಾಡ್ಕೊಂಡು ಟೀ ಕುಡ್ಕೊಂಡು ಕೂತಿದ್ವಿ. ನೈಲ್ ಆರ್ಟ್ ಏನೋ ಮಾಡಿಸ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನೆನ್ಪು ಬಂತು, ಅಯ್ಯೋ ಇನ್ನೂ ಪಾತ್ರೆನೇ ತೊಳ್ದಿಲ್ವಲ್ಲ ಅಂತ. ಹೆಂಗಪ್ಪ ಮಾಡ್ಲಿ ಅಂತ ಅನ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೋಗಿ ಪಾತ್ರೆ ಎಲ್ಲ ತೊಳೆದು ಅದಾದ್ಮೇಲೆ ಇದೇ ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋ ಶೂಟ್ ಮಾಡಿದ್ರೆ ಹೆಂಗೆ ಅಂತ ಅನ್ಕೊಂಡು ವಿಡಿಯೋ ಶೂಟ್ ಕೂಡ ಮುಗಿಸ್ಕೊಂಡು ಇನ್ನೇನು ಅಡುಗೆ ಕೆಲಸ ಏನೂ ಇರಲಿಲ್ಲ, ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ನಮ್ಮ ಸಾಹೇಬ್ರು ಯಾಕೋ ಟೌನ್ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೊರಟ್ರು. ಅಲ್ಲಿ ನೋಡಿದ್ರೆ ಇಡ್ಲಿ ತಿನ್ನಂಗಾಗಿತ್ತು ಅಂತ ಇಡ್ಲಿ ತಿಂತಾ ಇದ್ರು. ಇನ್ನು ನನಗೆ ಗಂಟ್ಲು ಬೇರೆ ಸರಿ ಇರ್ಲಿಲ್ಲ, ಅದ್ರ ಮಧ್ಯೆ ಈ ಐಸ್ ಕ್ರೀಮ್ ತಿನ್ನೋ ಚಟ ಅಂತೂ ಹೋಗ್ಲಿ. ಸಾಹೇಬ್ರು ಕೊಡ್ಸಲ್ಲ ಅಂತಿದ್ರು, ಅವ್ರನ್ನ ಕಾಡಿ ಬೇಡಿ ಒಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.